ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಚಪ್ಪಲಿ ಹಾಗೂ ಕಲ್ಲೆಸೆತವಾಗಿದೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಾಜಿ ಭಾವಚಿತ್ರ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿಯೇ ಚಪ್ಪಲಿ ಕಲ್ಲೆಸೆತಗಳಾಗಿದೆ. ಮಸೀದಿ ಕಡೆಯಿಂದ ತೂರಿ ಬಂದಿವೆ ಕಲ್ಲು ಹಾಗೂ ಚಪ್ಪಲಿ. ಬಾಗಲಕೋಟೆಯಲ್ಲಿ ದುಷ್ಕರ್ಮಿಗಳಿಂದ ಬೆಂಕಿ ಕೂಡ ಹಚ್ಚಲಾಗಿದೆ. ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣವೇ ನಿರ್ಮಾಣವಾಗಿದ್ದು ಜನರನ್ನ ಚದುರಿಸುವಂತಕ್ಕೆ ಪರಿಸ್ಥಿತಿಯನ್ನ ತಿಳಿಸಿಕೊಳಿಸಿದ್ದಾರೆ ಪೊಲೀಸರು. ಪಂಕ ಮಸೀದಿ ಕೊತ್ತಲೇಶ್ವರ ದೇಗುಲದ ಬಳಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದ್ದು ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಪೊಲೀಸ್ ಸಿಬ್ಬಂದಿ. ಕಲ್ಲೆಸೆದವರನ್ನ ಬಂಧಿಸಬೇಕು, ಐಜಿಪಿ ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ಆರೋಪಿಗಳನ್ನ ಬಂಧಿಸದೆ ಹೋದ್ರೆ ಬಾಗಲಕೋಟೆ ಬಂದ್ ಮಾಡೋದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸುವುದಕ್ಕೂ ಕೂಡ ಯತ್ನವನ್ನ ನಡೆಸಿದ್ದಾರೆ. ರಸ್ತೆಯಲ್ಲಿದ್ದಂತಹ ಉದ್ರಿಕ್ತರನ್ನೆಲ್ಲ ಪೊಲೀಸರು ಚದುರಿಸಿದ್ದಾರೆ. ಸ್ಥಳದಲ್ಲಿ ಸದ್ಯ ಪರಿಸ್ಥಿತಿ ಶಾಂತಗೊಳಿಸಿದ್ದಾರೆ ಪೊಲೀಸರು. ನಿನ್ನೆ ನಡೆದಂತಹ ಘಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪರಿಸ್ಥಿತಿ ಯಾವ ರೀತಿ ವಿಕೋಪಕ್ಕೆ ತಿರುಗಿತ್ತು ಅಂತ. ಒಂದು ಕಡೆ ಶಿವಾಜಿ ಭಾವಚಿತ್ರ ಮೆರವಣಿಗೆ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಕಿಲ್ಲಾ ಓಣಿಯಲ್ಲಿ ಮಸೀದಿ ಕಡೆಯಿಂದ ಕಲ್ಲುಗಳು ಚಪ್ಪಲಿ ಎಲ್ಲವೂ ಕೂಡ ತೂರಿ ಬಂದವು. ಪೊಲೀಸರ ಮೇಲೆಯೂ ಕೂಡ ಕಲ್ಲುಗಳನ್ನು ತೂರಲಾಯಿತು. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣವೇ ನಿರ್ಮಾಣ ಆಯಿತು. ದೊಡ್ಡ ಮಟ್ಟದಲ್ಲಿ ಜನ ಅಲ್ಲಿ ಸೇರಿದ್ರು, ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರಿಗೆ ತಲೆಗೆ ಪೆಟ್ಟಾಗಿತ್ತು, ರಕ್ತ ಅಲ್ಲೇ ಸುರಿತು. ಪೊಲೀಸರ ಸಹಕಾರದೊಂದಿಗೆ ಮೆರವಣಿಗೆ ಬರಕತ್ತೀವಿ ನಾವು. ಇವತ್ತು ಏನಾದ್ರೂ ನಮ್ಮನ್ನ ಅಚ್ಚುಕಟ್ಟಾಗಿ ಮೆರವಣಿಗೆ ತಂದ್ರೆ ಪೊಲೀಸರು ಬಹಳಷ್ಟು ಧನ್ಯವಾದಗಳು. ಪೊಲೀಸ್ ಇಲಾಖೆಯ ಜಿಲ್ಲೆಯ ಒಬ್ಬ ವರಿಷ್ಠ ಅಧಿಕಾರಿ ಮೇಲೆ ಇವರು ಕಲ್ಲು ಒಗಿತಾರಂದ್ರೆ ಯಾವ ಧರ್ಮದ ಹೋದ್ರು ಒಗದಾರ ಅನ್ನೋದು ವಿಚಾರ ಮಾಡ್ಬೇಕು. ಶಿವಾಜಿ ಮೇಲೆ ಕಾರ್ಯಕರ್ತರ ಮೇಲೆ ಯಾರು ಹೋಗುದಿಲ್ಲ, ಎಸ್ಪಿ ಸಾಹೇಬರ ಮೇಲೆ ಕಲ್ಲು ಹೋಗಿದ್ದಾರೆ.